ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಕುಚ್ಚು ಡಿಸೈನ್ನ ಮಾಡ್ತಾಯಿದ್ದೀನಿ. ಬೀಡ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ಒಂಥರ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ರೌಂಡ್ ಶೇಪ್ದು ಮೆಟಲ್ ಬೀಡ್ಸ್ನ ತಗೊಂಡಿದ್ದೀನಿ. ಹಾಗೆಯೇ ನೋಡಿ, ಇದನ್ನು ಬ್ರೈಡಲ್ ಬೀಡ್ಸ್ ಅಂತಾರೆ. ರೌಂಡಾಗಿ ಫ್ಲವರ್ ಡಿಸೈನ್ ಇರುತ್ತೆ. ಜರಿ ದಾರ, ಕತ್ರಿ, ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದೊಡ್ಡ ಕಣ್ಣಿನ ಸೂಜಿ, ಮತ್ತು ನಾನು 8 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಕುಚ್ಚು ಕಟ್ಟೋದಕ್ಕೆ ಸಿಲ್ಕ್ ಥ್ರೆಡ್. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಅದಾದಮೇಲೆ ನೋಡಿ, ದಾರದ ತುದಿಗೆ ರೀತಿ ಗಂಟು ಹಾಕಿಟ್ಕೊಂಡು ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಸೀರೆಗೆ ದಾರಾನ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಕ್ರೋಶಾ ನೀಡಲ್ ಸಹಾಯದಿಂದ ದಾರಾನ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ 2 ಬಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾನು ಯೂಶ್ವಲಿ ಯಾವಾಗಲೂ 2 ಬಾರಿನೇ ಲಾಕ್ ಮಾಡೋದು, ಟೈಟಾಗಿ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ 2 ಬಾರಿ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ದಾರಾನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನಾವಲ್ಲಿಗೆ ತಗೊಂಡಿರುವಂಥ ದಪ್ಪ ಬೀಡ್ ಅಂದರೆ ಬ್ರೈಡಲ್ ಬೀಡ್ ಅಂತ ಏನು ಹೇಳ್ದೆ ಅಲ್ಲ, ಆ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡನ್ನ ಹಾಕಿಬಿಟ್ಟು ಮೊದಲಿಗೆ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ದಪ್ಪ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಬೀಡನ್ನ ಲಾಕ್ ಮಾಡಬೇಕು. ನಂತರ ಸೀರೆಗೆ ಲಾಕ್ ಮಾಡಬೇಕು. ನಾವು ಬೀಡಲ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನಾವಿಲ್ಲಿ 3 ಚೈನ್ಗಳನ್ನ ಹಾಕ್ಕೋಬೇಕು. ನೋಡಿ, ಮೊದಲಿಗೆ ಒಂದು ಬೀಡ್ ಹಾಕಬೇಕು, ಆಮೇಲೆ 3 ಚೈನ್ ಹಾಕಬೇಕು, ಮತ್ತು ಒಂದು ಬೀಡನ್ನ ಹಾಕಬೇಕು. ಇವಾಗ ನೆಕ್ಸ್ಟು ಆರ್ಚ್ ಮಾಡೋಣ. ಮೊದಲಿಗೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿ ಒಂದು ರೌಂಡ್ ಮೆಟಲ್ ಬೀಡನ್ನ ಆ್ಯಡ್ ಮಾಡಬೇಕು. ಮೆಟಲ್ ಬೀಡಲ್ಲಿ 3 ಸೈಜಲ್ಲಿ ಬರುತ್ತೆ: ಮೀಡಿಯಮ್ಮು, ಸ್ಮಾಲು, ಲಾರ್ಜ್. ನಾನಿಲ್ಲಿ ಲಾರ್ಜ್ ಸೈಜ್ದು ತಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡನ್ನ ಲಾಕ್ ಮಾಡೋದೇನು ಬೇಡ ಇಲ್ಲಿ. ಇವಾಗ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ನಾವು ಲಾಕ್ ಮಾಡಿದ್ದೀವಲ್ಲ, ಅದರೊಳಗಡೆಗೆ ನಾವು ಕಂಬನ ಹಾಕಬೇಕು. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 3 ಬಾರಿ ಈ ರೀತಿ ತಗೋಬೇಕು. ನಾವು ಬೀಡನ್ನ ಲಾಕ್ ಮಾಡಿದ್ದೀವಿ ನೋಡಿ, ಆ ಲಾಕ್ ಪಕ್ಕದಲ್ಲಿ ಅಂದರೆ ಆ ಲಾಕ್ ಹಿಂದೆಗೆ ನಾವು ಕಂಬಗಳನ್ನ ಹಾಕಬೇಕು. ಸೊ ನಾನಿಲ್ಲಿ 6 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟ್ರಿಪಲ್ ಕ್ರೋಶಾ ಅಂತ ಹೇಳಿದ್ನಲ್ಲ, ಟ್ರಿಪಲ್ ಕ್ರೋಶಾ ಮಾಡಬೇಕು. ಇದರಲ್ಲಿ ಡಬಲ್ ಕ್ರೋಶಾ ಮಾಡ್ತಾಯಿಲ್ಲ, ನಾನು ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ತಾ ಇರೋದು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಅದು ಚೈನ್ ಒಳಗಡೆಯಿಂದ ದಾರಾನ ಮೇಲಕ್ಕೆ ಎತ್ಕೋಬೇಕು. ಆವಾಗ 4 ಚೈನ್ ಇರುತ್ತೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 3 ಬಾರಿ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ 6 ಕಂಬಗಳನ್ನ ಹಾಕ್ಕೋಬೇಕು. ನಾವು ಬೀಡ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಹಿಂದೆಗೆ ನಾನು ಕಂಬಗಳನ್ನ ಹಾಕ್ಕೊಳ್ತಾ ಇರೋದು. ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. 1-2 ಬಾರಿ ನೋಡಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ. ಒಂದ್ಸಲ ನೋಡಿ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆಯಿತು ಅಂದರೆ ಮತ್ತೊಮ್ಮೆ ನಿಧಾನವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. 6 ಕಂಬಗಳನ್ನ ಹಾಕ್ಕೋಬೇಕು. 6 ಕಂಬಗಳನ್ನ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಈ ರೀತಿಯಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೋಬೇಕು. ಹಾಫ್ ಕರು ಥರ ಇದು. ಇವಾಗ 3 ಚೈನ್ಗಳನ್ನ ಹಾಕ್ಕೋಬೇಕು. ನಂತರ ಒಂದು ಮೆಟಲ್ ಬೀಡನ್ನ ಆ್ಯಡ್ ಮಾಡಬೇಕು. ರೌಂಡ್ ಶೇಪ್ದು ಲಾರ್ಜ್ ಸೈಜ್ದು ಮೆಟಲ್ ಬೀಡ್. ಇವಾಗ ಮತ್ತೆ ಟ್ರಿಪಲ್ ಕ್ರೋಶಾ ಮಾಡಬೇಕು. ನಾವಿವಾಗ ಲಾಕ್ ಮಾಡಿದ್ವಲ್ಲ, ಏನು ಸ್ಲ್ಯಾಂಟಿಂಗ್ ಆರ್ಚ್ ಮೊದಲನೇದು ಮಾಡಿದ್ವಿ, ಆ ಲಾಕ್ ಹಿಂದೆಗೆ ಕಂಬಗಳನ್ನ ಹಾಕೋಬೇಕು. ಆ ಲಾಕ್ ಹಿಂದೆಗೆ ಬರಬೇಕು ಡಿಸೈನು.
ನಾವು ಈ ಕಂಬ ಹಾಕ್ತೀವಲ್ಲ ಅದು ಹಿಂದೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾನು ಏನು ಲಾಕ್ ಮಾಡಿದ್ದೀನಲ್ಲ ಅದ್ರ ಒಳಗಡೆಗೆ ನಾವು ಕಂಬಗಳನ್ನ ಹಾಕ್ಕೋಬೇಕು. ಅಂದರೆ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. 6 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 6 ಬಾರಿ ನೀವು 5 ಅಥವಾ 6 ಅಥವಾ 7 ಎಷ್ಟಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ 6 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 6 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತು 8 ಎಳೆ ದಾರ ಸುತ್ಕೊಂಡಿರೋದ್ರಿಂದ ತುಂಬ ದಪ್ಪವಾಗಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಕೂಡ. ನೋಡಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಗಿದೆ. ಮತ್ತು 3ನೇ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. 3ನೇ ಆರ್ಚು ಕೂಡ ಸೇಮ್ ಲಾಕ್ ಮಾಡಿದ್ದಾದಮೇಲೆ 3 ಚೈನ್ ಹಾಕಬೇಕು, ಬೀಡ್ ಹಾಕಬೇಕು. ಅದಾದಮೇಲೆ ನಾವು ಏನು ಆರ್ಚ್ನ ಲಾಕ್ ಮಾಡೋದಲ್ಲ ಅದ್ರ ಹಿಂದೆಗೆ ನಾವು ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ನಿಮಗೆ ಒಂದು ಸಲ ಕನ್ಫ್ಯೂಸ್ ಆದರೆ ಮತ್ತೊಮ್ಮೆ ನಿಧಾನವಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗು ಹೇಗೆ ಮಾಡೋದು ಅನ್ನೋದನ್ನು. ನೀಟಾಗಿ ನೋಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. 6 ಎಳೆ ದಾರ ಕೂಡ ಮಾಡ್ಕೋಬೋದು, ಬಟ್ 8 ಎಳೆ ದಾರ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ನಾನು 3 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. 3 ಆರ್ಚ್ ಮಾಡಿದ್ಮೇಲೆ ನಾವು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ದಪ್ಪ ಬೀಡನ್ನ ಹಾಕ್ಕೋಬೇಕು. ಅದಾದಮೇಲೆ ಬೀಡನ್ನ ಲಾಕ್ ಮಾಡಬೇಕು. ನಂತರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಬೇಕು. ಈ 3 ಚೈನ್ಗಳು ನಿಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ 3 ಚೈನ್ಗಳನ್ನ ಹಾಕಬೇಕು. ಅದಾದ ನಂತರ 3 ಚೈನ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ನಂತರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಮತ್ತೆ ನಿಮಗೆ ಆರ್ಚ್ ಕಂಟಿನ್ಯೂ ಆಗುತ್ತೆ. 3 ಚೈನ್ಗಳನ್ನ ಹಾಕಿ ಸೇಮ್ ಫಸ್ಟ್ನೇ ತೋರಿಸಿದ್ನಲ್ಲ ಆ ರೀತಿಯಾಗಿ ಆರ್ಚನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಫುಲ್ಲು ಸೀರೆಗೆ ಮಾಡ್ಕೋಬೇಕು. ಕ್ರೋಶಾನ ಈ ರೀತಿಯಾಗಿ ಮಾಡ್ಕೋಬೇಕು. ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ. ಅದರಲ್ಲೂ ಟ್ರಿಪಲ್ ಕ್ರೋಶ ಮಾಡಿರೋದಂತೂ ಉದ್ದುದ್ದಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಾನು 8 ಎಳೆ ದಾರ ತಗೊಂಡಿರೋದಂತೂ ಅದರಲ್ಲೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಮಾಡ್ಕೊಳ್ಳುವಾಗ 6 ಎಳೆ 7 ಎಳೆ 8 ಎಳೆ ಎಷ್ಟಾದರೂ ಮಾಡ್ಕೋಬೋದು. ನಾನಿಲ್ಲಿ 8 ಎಳೆ ದಾರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಕೂಡ. ನೋಡಿ ಇವಾಗ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿರೋದು ತೋರಿಸ್ತಾ ಇರೋದು ನಿಮಗೆ ಇವಾಗ ನೆಕ್ಸ್ಟು ನಾವು ಇದಕ್ಕೆ ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ ನಾನು ಆಪೋಸಿಟ್ ಕಾಂಬಿನೇಷನ್ ದಾರದಿಂದ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. 150 ಎಳೆ ದಾರನ ತಗೊಂಡಿದ್ದೀನಿ. ದೊಡ್ಡ ಕಣ್ಣಿನ ಸೂಜಿಗೆ 150 ಎಳೆ ದಾರನ ಸುತ್ತಿ ಹಾಕ್ಕೋಬೇಕು. ಮತ್ತು ಅದನ್ನು ಫೋಲ್ಡ್ ಮಾಡಿದಾಗ ನಿಮಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ ಆವಾಗ ಅದು 300 ಎಳೆ ಬರುತ್ತೆ. ಅದಾದಮೇಲೆ ನಾವು ಜರಿ ದಾರದಿಂದ ಕುಚ್ಚನ್ನ ಟೈಟಾಗಿ ಕಟ್ಕೋಬೇಕು. ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಹಾಕ್ಕೊಂಡು ಆ ಕುಚ್ಚನ್ನ ನೀಟಾಗಿ ಟೈಟಾಗಿ ಬಿಚ್ಕೊಳ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೋಬೇಕು. ಏಕೆಂದರೆ ಸ್ವಲ್ಪ ದಿನ ಆದಮೇಲೆ ಕುಚ್ಚುಗಳೆಲ್ಲ ಬಿಚ್ಚೋಗಿಬಿಡುತ್ತೆ. ಆಮೇಲೆ ನೀಟಾಗಿ ಕಾಣಿಸಲ್ಲ, ಫಿನಿಶಿಂಗ್ ಎಲ್ಲ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಟೈಟಾಗಿ ಕಟ್ಕೋಬೇಕು. ಕುಚ್ಚನ್ನ ಕಟ್ಕೊಳ್ಳುವಾಗಂತೂ ಟೈಟಾಗಿ ಕಟ್ಕೋಬೇಕು. ಅದು ಬಿಚ್ಚೋಗದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೊಳ್ಳಿ. ನೋಡಿ ನಾನು ಈ ರೀತಿಯಾಗಿ ಒಂದು 2-3 ಗಂಟೆಗಳನ್ನ ಹಾಕ್ಕೊಂಡು ಕಟ್ಕೊಂಡಿದ್ದಾದಮೇಲೆ ಕುಚ್ಚು ಬಿಚ್ಕೋಬಾರ್ದು, ಜರಿ ದಾರ ಬಿಚ್ಕೋಬಾರ್ದು ಅಂದರೆ ನೋಡಿ ನಾವು ಈ ರೀತಿಯಾಗಿ ಗಂಟು ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ನೀವು ಜರಿ ದಾರನ ಕೆಳಗೆತ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಪುಟ್ಟದಾಗಿರೋವಂಥ ಕುಚ್ಚುಗಳನ್ನ ಕಟ್ಕೋತಾ ಇದ್ದೀನಿ. ಏಕೆ ಅಂದರೆ ಆರ್ಚು ಪುಟ್ಟದಾಗಿ ಬಂದಿದೆಯಲ್ಲ, ಹಾಗಾಗಿ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಕಟ್ಕೊಂಡ್ರೆ ಆಮೇಲೆ ಕುಚ್ಚುಗಳೇ ಎದ್ದು ಕಾಣಿಸ್ಬಿಡುತ್ತೆ. ಪುಟ್ಟದಾಗಿ ಕಟ್ಕೊಂಡ್ರೆ ಇನ್ನೊಂದೇನೆಂದರೆ ಅದು ಫೋಲ್ಡು ಆಗೋಲ್ಲ. ನಿಮಗೆ ಸೀರೆನ ಮಡಚಿಟ್ಟಾಗ ಫೋಲ್ಡಿಂಗ್ ಕೂಡ ಆಗೋದಿಲ್ಲ. ನೋಡಿ ನಾನು ಇವಾಗ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತುಂಬ ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ಗ್ರ್ಯಾಂಡಾಗಿ ಕಾಣಿಸೋವಂಥ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟದಾಗಿ ಪುಟ್ಟ ಆರ್ಚು ಪುಟ್ಟ ಕುಚ್ಚುಗಳು ಸೂಪರಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.
ನೋಡಿದ್ರಲ್ಲ ಇವಾಗ ಈ ಒಂದು ಗ್ರ್ಯಾಂಡ್ ಆದಂಥ ಡಿಸೈನ್ನ ಹೇಗೆ ಮಾಡೋದು ಅಂತ. ಆ ಬೀಡ್ ಹಾಕಿದ್ದೀವಲ್ಲ, ದಪ್ಪ ಬೀಡು, ಅದೇ ಸೂಪರ್ ಆಗಿದೆ. ಬನ್ನಿ ಇವಾಗ ಸೆಕೆಂಡ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೂಡ ಸ್ಲ್ಯಾಂಟಿಂಗ್ ಆರ್ಚ್, ಒಂದು ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನು. ಇಲ್ಲಿ ನಾನು ಡ್ರಮ್ ಬೀಡ್ಸು ಹಾಗೆಯೇ ಮೆಟಲ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥ ಡಿಸೈನು. ಇವಾಗ ಶುರು ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ, ಸೀರೆ ಕಾಂಬಿನೇಷನ್ನು ಬಾರ್ಡರ್ ಬಂದು ನಿಮಗೆ ಪಿಂಕ್ ಮತ್ತು ಪಿಕಾಕ್ ಇದೆ, ಮತ್ತು ಸ್ಯಾರಿನಲ್ಲಿ ಅಲ್ಲಲ್ಲಿ ಬುಟ್ಟಾಸ್ ಬಂದಿದೆ. ಪ್ಲೇನ್ ಸ್ಯಾರಿ ಮತ್ತು ಮಡ್ ಕಲರ್ ನಿಮಗೆ ಸ್ಯಾರಿ ಇದೆ. ಸೊ ಇದಕ್ಕೆ ನಾನು ಯಾವ ಥರ ಡಿಸೈನ್ ಮಾಡ್ಬೋದು, 3 ಕಲರ್ಸ್ ಸ್ಯಾರಿನಲ್ಲಿದೆ. ಮಡ್ ಕಲರ್ ಮತ್ತು ಸೆರಗು ನಿಮಗೆ ಪಿಂಕ್ ಕಲರ್ ಮತ್ತು ಪಿಕಾಕ್ ಅಲ್ಲಿ ಡಿಸೈನ್ ಇದೆ. ಬಾರ್ಡರ್ ಡಿಸೈನು ಟ್ರಯಾಂಗಲ್ ಶೇಪ್ ಪಿಕಾಕಲ್ಲಿದೆ. ಸೊ ಟ್ರಯಾಂಗಲ್ ಶೇಪ್ ಇರೋದ್ರಿಂದ ಸೊ ಇದಕ್ಕೆ ಸೂಟ್ ಆಗೋ ಥರ ನಾವು ಯಾವ ರೀತಿಯಾಗಿ ಮಾಡ್ಬೋದು ಕುಚ್ಚುನ ಅಂತ ಥಿಂಕ್ ಮಾಡಿ ನಾನು ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ಮಾಡಿದ್ರೆ ವಿತ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದಕ್ಕೆ ಡಿಸೈನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ನೋಡಿ, ಮೀಡಿಯಮ್ ಸೈಜ್ದು ಮೆಟಲ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಡಿಸೈನ್ಗೆ. ಮೆಟಲ್ ಬೀಡ್ಸ್, ಇದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ಸ್ ಹಾಕಿದ್ರೆ ನಿಮಗೆ ಬೇಗ ಕಲರ್ ಶೇಡ್ ಆಗೋದಿಲ್ಲ. ಮತ್ತು ಇದು ನಾನು ಡ್ರಮ್ ಬೀಡ್ಸ್, ಉದ್ದದು ಡ್ರಮ್ ಬೀಡ್ಸ್ ಅಂತ ಕೂಡ ಹೇಳ್ತಾರೆ, ಉದ್ದ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ನೀವು ಉದ್ದ ಬೀಡ್ಸ್ನೇ ಯೂಸ್ ಮಾಡಬೇಕು, ಆವಾಗಲೇ ನಿಮಗೆ ಟ್ರಯಾಂಗಲ್ ಶೇಪ್ ಥರ ಬರೋದು. ಸೊ ಹಾಗಾಗಿ ಮತ್ತು ಕ್ರೋಶಾ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಮತ್ತು 6 ಎಳೆ ದಾರ, ಸಾರಿ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ ಈ ಸಲ ಈ ಡಿಸೈನ್ಗೆ. ರೆಗ್ಯುಲರಾಗಿ 6 ಎಳೆ ತಗೋತಾ ಇದ್ದೆ, 6 ಅಥವಾ 8 ಎಳೆ ಎರಡೂ ತೊಗೋಬೋದು. ಕುಚ್ಚು ಕಟ್ಟೋದಕ್ಕೆ 2 ಕಲರ್ ದಾರ, ಪಿಂಕ್ ಆ್ಯಂಡ್ ಗೋಲ್ಡು, ಮತ್ತು ಜರಿ ದಾರ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕತ್ರಿ. ಇವಾಗ ಡಿಸೈನ್ನ ನಾವು ಶುರು ಮಾಡೋಣ ಹೇಗೆ ಮಾಡೋದು ಅಂತ. ನೋಡಿ, ಸೀರೆ ನಾವು ಸೆರ್ಗು ಕಡೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಮೇಲ್ಭಾಗ ರೈಟ್ ಸೈಡಿಂದ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಮತ್ತು ದಾರಾನ ಲೆಫ್ಟ್ ಹ್ಯಾಂಡು ಒಂದು ಬೆರಳಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರಾನ ಸೀರೆಗೆ ಲಾಕ್ ಮಾಡಬೇಕು ನೀಡಲ್ ಸಹಾಯದಿಂದ, ಕ್ರೋಶಾ ನೀಡಲ್ ಸಹಾಯದಿಂದ. ನೋಡಿ, ಸೂಜಿನ ಸೀರೆ ಮೇಲ್ಭಾಗದಿಂದ ಚುಚ್ಚಿ ದಾರಾನ ಮೇಲಕ್ಕೆ ಎತ್ಕೋಬೇಕು. ಎತ್ಕೊಂಡು ನಾವು ಅದಕ್ಕೆ ಗಂಟನ್ನ ಹಾಕಬೇಕು. 3 ಅಥವಾ 4 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ನಾವು ಕಟ್ಕೋಬೇಕು. ನಾವು ಈ ರೀತಿ ಕೂಡ ಸೀರೆಗೆ ದಾರಾನ ಲಾಕ್ ಮಾಡ್ಬೋದು. ಮತ್ತು ಇನ್ನೊಂದು ರೀತಿಯಲ್ಲಿ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ತುಂಬ ಡಿಸೈನ್ಸಲ್ಲಿ. ಹಾಗೆಯೇ ದಾರದ ತುದಿಗೆ ಗಂಟು ಹಾಕ್ಕೊಂಡು ಹಾಗೆ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡೋದು. 2 ಬಾರಿ ಲಾಕ್ ಮಾಡಿಕೊಂಡ್ರೆ ಅದು ಕೂಡ ನಿಮಗೆ ಸೇಫ್ಟಿಯಾಗಿ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಮತ್ತು ನೀವು ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಗ್ಲೂ ಹಾಕಿಬಿಟ್ಟು ಅಂಟಿಸಿದ್ರೆ ಡಿಸೈನು ತುಂಬ ಸೇಫ್ಟಿಯಾಗಿರುತ್ತೆ ನಮಗೆ. ನೋಡಿ, ಇವಾಗ ನಾನು ಇದನ್ನು 4 ಗಂಟೆಗಳನ್ನ ಹಾಕ್ಕೊಂಡು ಕಟ್ಕೊಂಡಿದ್ದೀನಿ. ಇವಾಗ ಅದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. 1 ಬಾರಿ ಲಾಕ್ ಮಾಡೋದು, ಅದ್ರ ಪಕ್ಕ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡೋದಾದಮೇಲೆ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ಗಳನ್ನ ಹಾಕಿ ಸೀರೆಗೆ ಸರಿಯಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಸರಿಯಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ ದಾರಾನ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ನಾವು ಏನು ಉದ್ದ ಬೀಡ್ ತಗೊಂಡಿರ್ತೀವಲ್ಲ ಆ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದ್ಮೇಲೆ ತ್ರಿಬಲ್ ಕ್ರೋಶಾ ಮಾಡಬೇಕು. ನೀಡಲ್ಗೆ 2 ಬಾರಿ ದಾರನ ಸುತ್ತಕೊಂಡು ನೋಡಿ, ಈ ರೀತಿಯಾಗಿ ವಿ ಶೇಪಲ್ಲಿ ನೀಡಲ್ನ ಚುಚ್ಚಿಬಿಟ್ಟು ದಾರಾನ ಮೇಲಕ್ಕೆ ಎತ್ಕೋಬೇಕು. ದಾರ ಮೇಲಕ್ಕೆ ಎತ್ಕೊಂಡು ನಂತರ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 3 ಬಾರಿ ಈ ರೀತಿಯಾಗಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕ್ಕೊಂಡು ಒಂದು ನಾವು ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ, ಸ್ಮಾಲ್ ಬೀಡ್ಸ್ ಅದು ಮೀಡಿಯಮ್ ಸೈಜ್ ನಿಮಗೆ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಇಲ್ಲಿ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಡಬಲ್ ಕ್ರೋಶಾ ನೀಡಲ್ ಮೇಲೆ 1 ಬಾರಿ ದಾರನ ಸುತ್ತಕೊಂಡು ಮಾಡ್ಕೋಬೇಕು. ನೀಡಲ್ ಮೇಲೆ 1 ಬಾರಿ ದಾರನ ಸುತ್ತಕೊಂಡು ನಾವು ತ್ರಿಬಲ್ ಕ್ರೋಶಾ ಮಾಡಿರ್ತೀವಲ್ಲ ಅದ್ರ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೋಬೇಕು.
ಎತ್ಕೊಂಡಿದ ನಂತರ ಎರಡರಲ್ಲಿ ಒಂದು. ಸೊ ಇದು ನಿಮಗೆ ಡಬಲ್ ಕ್ರೋಶ. ಸೊ 2 ಕಂಬ ಆದಮೇಲೆ ನಾವು ಮತ್ತೆ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ಸ್ನ ತೊಗೊಂಡಿರೋದನ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗು 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ನಾವಿಲ್ಲಿ 1 ಕಂಬ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅಲ್ಲಿ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಿದ್ಮೇಲೆ ಬೀಡನ್ನ ಆ್ಯಡ್ ಮಾಡಬೇಕು. ಅದಾದ ನಂತರ 2 ಕಂಬಗಳನ್ನ ಹಾಕ್ಕೊಂಡ್ಮೇಲೆ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು 2 ಕಂಬಗಳನ್ನ ಹಾಕ್ಕೋಬೇಕು. ಅಂದರೆ 2 ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶನ ನಾವು ಏನು ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಮೇಲೆ ಮಾಡ್ಕೋತಾ ಇದ್ದೀವಿ. ಇವಾಗ 2 ಕಂಬ ಆಗಿದೆ, ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು. 2 ಕಂಬ ಆದಮೇಲೆ ಒಂದೊಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಟೋಟಲ್ ನಿಮಗೆ 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 8 ಕಂಬ ಮತ್ತು ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ 1 ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದ್ರಿಂದ ಟೋಟಲ್ 9 ನಿಮಗೆ ಕೌಂಟಿಂಗ್. ಸೊ 2 ಕಂಬಗಳನ್ನ ಹಾಕಬೇಕು, ಬೀಡನ್ನ ಆ್ಯಡ್ ಮಾಡಬೇಕು. 2 ಕಂಬ. ಸೊ ಟೋಟಲ್ ನಿಮಗೆ 4 ಬೀಡ್ ಬರುತ್ತೆ ಡಿಸೈನ್ಗೆ. ಏನು ಹಾಫ್ ಆರ್ಚ್ ಮಾಡ್ತೀವಲ್ಲ, ಹಾಫ್ ಆರ್ಚ್ ಅಂತ ಹೇಳ್ಬೋದು. ಅದಕ್ಕೆ 4 ಬೀಡನ್ನ ಆ್ಯಡ್ ಮಾಡೋದು, ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ಸು. ಮತ್ತು ಇದರಲ್ಲಿ ನಿಮಗೆ ಬೀಡ್ಸು 2 ಥರ ಬರುತ್ತೆ. ನಾರ್ಮಲ್ ಪ್ಲಾಸ್ಟಿಕ್ ಬೀಡ್ಸ್ಗಳು ಬರುತ್ತೆ, ಇದು ಗೋಲ್ಡ್ ಶೇಡೆಡಲ್ಲಿ. ಬಟ್ ಅದಕ್ಕಿಂತ ಇದು ಮೆಟಲ್ ಬೀಡ್ಸ್ನ ತಗೊಳ್ಳಿ, ಸ್ವಲ್ಪ ನಿಮಗೆ ವೆಯ್ಟ್ ಇರುತ್ತೆ ಅದು, ಮತ್ತು ಬೇಗ ಕೂಡ ನಿಮಗೆ ಬೀಡ್ಸು ಶೇಡ್ ಆಗೋದಿಲ್ಲ. ಸೊ ಹಾಗಾಗಿ ಮೆಟಲ್ ಬೀಡ್ಸ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನೀವು ಸೀರೆಗಳಿಗೆ ಹಾಕ್ಕೊಳ್ಳೋದ್ರಿಂದ ಮೆಟಲ್ ಬೀಡ್ಸ್ ತುಂಬಾ ಒಳ್ಳೆಯದಾಗಿರುತ್ತೆ. ನೋಡಿ ಇವಾಗ ಆಗಿದೆ 8 ಕಂಬಗಳು. ಲಾಸ್ಟ್ 2 ಕಂಬ ಹಾಕ್ಕೊಂಡ್ಮೇಲೆ ನಾವು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಡಿಸೈನ್. ಸೊ ಇವಾಗ ನಾವು ನೆಕ್ಸ್ಟು ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಲಾಂಗ್ ಬೀಡನ್ನ ತೊಗೊಂಡಿರ್ತೀವಲ್ಲ, ಉದ್ದದು ಡ್ರಮ್ ಬೀಡ್, ಅದನ್ನು ಆ್ಯಡ್ ಮಾಡ್ಕೊಬೇಕು. ಮೊದಲಿಗೆ ಬೀಡನ್ನ ಆ್ಯಡ್ ಮಾಡಬೇಕು, ನಂತರ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೋಬೇಕು, ಮತ್ತು ವಿ ಶೇಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ದಾರನ ಮೇಲಕ್ಕೆ ಎತ್ಕೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಈ ರೀತಿ ಮಾಡ್ಕೊಂಡ್ಮೇಲೆ 2 ಚೈನ್ಗಳನ್ನ ಹಾಕ್ಕೋಬೇಕು. 2 ಚೈನ್ಗಳನ್ನ ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ ನಾವು 2 ಚೈನ್ ಹಾಕಿದಾಗ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀವಿ. ಅದಾದಮೇಲೆ 2 ಕಂಬ ಡಬಲ್ ಕ್ರೋಶ ಮಾಡಬೇಕು ನಾವಿಲ್ಲಿ. ಸೊ ಡಬಲ್ ಕ್ರೋಶ ಮಾಡಿ 2 ಕಂಬ ಹಾಕ್ಕೊಂಡ್ಮೇಲೆ 1 ಬೀಡನ್ನ ಆ್ಯಡ್ ಮಾಡಬೇಕು. 2 ಕಂಬ ಹಾಕಬೇಕು, ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಟೋಟಲ್ 4 ಬೀಡ್ ಬರುತ್ತೆ, 9 ಕಂಬ ಕೌಂಟಿಂಗ್. 8 ಕಂಬ ಹಾಕ್ತೀವಿ, ಸ್ಟಾರ್ಟಿಂಗ್ 2 ಚೈನ್ ಹಾಕ್ತೀವಿ, ಅದನ್ನು ಕೂಡ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಟೋಟಲ್ 9 ನಿಮಗೆ ಕೌಂಟಿಂಗು. ಸೊ ನಾನು ಫಸ್ಟ್ನೇ ತೋರಿಸ್ಕೊಟ್ಟಿದ್ದೀನಲ್ಲ ನಿಧಾನಕ್ಕೆ, ಹಾಗಾಗಿ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಹೇಗೆ ಅಂತ. ಸೊ ಕಂಬಗಳು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ ಅಂದ್ಬಿಟ್ಟು ಕಂಬಗಳು ಹಾಕುವಾಗ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. 8 ಕಂಬಗಳನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ನಾವು 3 ಆರ್ಚ್ಗಳನ್ನ ಮಾಡಬೇಕು. 3 ಆದಮೇಲೆ ಮತ್ತೆ 4 ಚೈನ್ ಹಾಕಬೇಕು. ಮತ್ತು ನೋಡಿ 4 ಚೈನ್ನ ಹಾಕ್ಕೊಳ್ಳೋದು ನೀವಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ. ನಿಮಗೆ ಕುಚ್ಚು ಬೇಡ ಅಂತ ಅಂದರೆ ನೀವು ಡೈರೆಕ್ಟಾಗಿ ಡಿಸೈನ್ನ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಕೂಡ 4 ಚೈನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಕುಚ್ಚು ಬೇಕು ಅಂತ ಅಂದರೆ ನೀವು 4 ಚೈನ್ ಗ್ಯಾಪ್ಗಳನ್ನ ಹಾಕ್ಕೋಬೋದು. ಸೊ ಕುಚ್ಚು ಬೇಡ ಅಂತ ಅಂದರೆ ನೀವು ಸೀರೆ ಪೂರ್ತಿಯಾಗಿ ಈ ರೀತಿಯೇ ಮಾಡ್ಕೋಬೋದು. ನೀವು ಹಲ್ಲಲ್ಲಿ ಬೀಡ್ಸ್ನ ಮಧ್ಯದಲ್ಲಿ ಕುಚ್ಚು ಥರ ಡಿಸೈನ್ ಮಾಡ್ಕೋಬೋದು. ನಾನು ಆ ರೀತಿಯೂ ಬೇರೆದು ಇನ್ನೊಂದು ಕುಚ್ಚು ಮಾಡಿ ತೋರಿಸ್ತೀನಿ, ಬೇರೆ ಡಿಸೈನು. ಇದರಲ್ಲಿ ನಾನು ಕುಚ್ಚನ್ನ ಕಟ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ. ನೀವು 3 ಆರ್ಚ್ ಹಾಕೋಬೋದು, ಇಲ್ಲ 2 ಆರ್ಚ್ ಹಾಕೋಬೋದು, 1 ಆರ್ಚ್ ಕೂಡ ಹಾಕ್ಕೊಂಡು ಒಂದೊಂದು ಕುಚ್ಚನ್ನ ಕಟ್ಬೋದು. ಹತ್ರಕ್ಕೆ ಬರುತ್ತೆ ನಿಮಗೆ ಆವಾಗ. ಇಲ್ಲ 4 ಆರ್ಚನ್ನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಸೊ ನಿಮ್ಗೆ ಹೇಗೆ ಇಷ್ಟ ಆ ರೀತಿಯಾಗಿ ಮಾಡ್ಬೋದು. ನಾನು ಮಾತ್ರ ಇಲ್ಲಿ 3 ಆರ್ಚ್ ಹಾಕಿದ ಮೇಲೆ ಒಂದೊಂದು ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾವು ಕುಚ್ಚು ಕಟ್ಟೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಪಿಂಕ್ ಕಲರ್ ದಾರದಿಂದ ಕುಚ್ಚನ್ನ ಕಟ್ತಾ ಇದ್ದೀನಿ. 140 ಎಳೆ ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಮತ್ತು ನೋಡಿ ನಾವಿವಾಗ
ಈ ರೀತಿಯಾಗಿ ನಾನು ಇಲ್ಲಿ ಆರ್ಚ್ ನಮಗೆ ಎಷ್ಟುದ್ದ ಇದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಅಷ್ಟುದ್ದಕ್ಕೆ ನಾನು ಕುಚ್ಚನ್ನ ಕಟ್ತಾ ಇದ್ದೀನಿ. ಜರಿ ದಾರ, 2 ಎಳೆ ಜರಿ ದಾರನ ನಾರ್ಮಲ್ ನೀಡಲ್ಗೆ ಹಾಕ್ಕೊಂಡು ಕುಚ್ಚನ್ನ ಕಟ್ತಾ ಇದ್ದೀನಿ. ನಾನು ಯಾವ ರೀತಿ ಕಟ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕುಚ್ಚನ್ನ 2 ಬಾರಿ ಸುತ್ಕೋಬೇಕು, ಟೈಟಾಗಿ ಸುತ್ಕೊಂಡು 2 ಅಥವಾ 3 ಬಾರಿ ಸುತ್ಕೋಬೋದು. ನಂತರ ಗಂಟು ಹಾಕ್ಕೋಬೇಕು ನೋಡಿ. ನೀಡಲ್ನ ಆ ರೌಂಡ್ ಒಳಗಡೆಯಿಂದ ತಗೋಬೇಕು, ಆವಾಗ ನಿಮಗದು ಟೈಟಾಗಿ ಗಂಟಾಗುತ್ತೆ. ಇಲ್ಲೂ ಕೂಡ 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ನಾವು ಏನು ಜರಿ ದಾರದಿಂದ ಗಂಟು ಹಾಕಿರ್ತೀವಲ್ಲ ಅದ್ರೊಳಗಡೆಯಿಂದ ನೀವು ಸೂಜಿನ ಚುಚ್ಚಿ ದಾರನ ಕೆಳಗೆತ್ಕೊಂಡ್ರೆ ಸೊ ನಿಮಗೆ ಆ ಗಂಟು ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಏಕೆಂದರೆ ದಾರನ ನೀವು ಕೆಳಗೆ ಎತ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ಳೋದು ನಿಮಗೆ ತುಂಬಾ ಒಳ್ಳೆಯದು ನೋಡಿ. ಈ ರೀತಿಯಾಗಿ ನಾನು ಸ್ಮಾಲ್ ಆಗಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಗೋಲ್ಡ್ ಕಲರ್ ದಾರ ಮತ್ತು ಪಿಂಕ್ ಕಲರ್ ದಾರ ಯೂಸ್ ಮಾಡಿದ್ದೀನಿ ನೋಡಿ. ಒಂದು ಗೋಲ್ಡು, ಒಂದು ಪಿಂಕ್ ಮತ್ತು ಒಂದು ಗೋಲ್ಡ್, ಒಂದು ಪಿಂಕ್, ಈ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಗೋಲ್ಡ್ ಕೂಡ ಸೇಮ್ 147 ದಾರ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಪಿಂಕ್ ಆದಮೇಲೆ ಗೋಲ್ಡ್ ಕಲರ್ ದಾರ ಬರುತ್ತೆ. ಸೊ ಗೋಲ್ಡ್ ಕಲರ್ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಫಿನಿಶಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ನಿಮಗೆ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಳ್ಳೋದು ಬೀಡ್ಸ್ನ ಯೂಸ್ ಮಾಡಿ. ನಾನು ಇದಕ್ಕೆ ಮುಂಚೆನೂ ಸ್ಲ್ಯಾಂಟಿಂಗ್ ಆರ್ಚ್ ತೋರಿಸಿದ್ದೀನಿ, ಸಿಂಪಲ್ಲಾಗಿ ಬೀಡ್ಸ್ನ ಯೂಸ್ ಮಾಡಿಲ್ಲ. ಇಲ್ಲೇ ನಿಮಗೆ ಬೀಡ್ಸ್ನ ಯೂಸ್ ಮಾಡಿ ನಿಮಗೆ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ರೇಷ್ಮೆ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂದೊಬ್ಬರು ಸಬ್ಸ್ಕ್ರೈಬರ್ ಕೇಳಿದರು. ಸೊ ಈ ಥರ ಡಿಸೈನ್ ಕೂಡ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಡಿಸೈನ್ನ ಕೂಡ ಮಾಡ್ಕೋಬೋದು. ಡಿಸೈನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.